ಒಂದು ಪವಿತ್ರ ಕ್ಷೇತ್ರದ ಬಗ್ಗೆ, ಸ್ವಾಮಿ ಮಂಜುನಾಥನ ಬಗ್ಗೆ ಎಡಪಂಥೀಯರು ಮಾಡುತ್ತಿರುವಂತಹ ಷಡ್ಯಂತ್ರದಲ್ಲಿ ಸಿದ್ದರಾಮಯ್ಯ ಭಾಗಿಯಾಗುತ್ತಿರುವುದು ದುರದೃಷ್ಟಕರ ಸಂಗತಿ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಒಂದು ಪವಿತ್ರ ಕ್ಷೇತ್ರದ ಬಗ್ಗೆ, ಸ್ವಾಮಿ ಮಂಜುನಾಥನ ಬಗ್ಗೆ ಅಶ್ರದ್ಧೆ ನಿರ್ಮಿಸಬೇಕು ಅಂತ ಎಡಪಂಥೀಯರು ಮಾಡ್ತಾ ಇರುವಂತ ಈ ಷಡ್ಯಂತ್ರಕ್ಕೆ ಸಿದ್ದರಾಮಯ್ಯನವರು ಭಾಗಿಯಾಗ್ತಾ ಇರೋದು ದುರದೃಷ್ಟಕರವಾದಂತಹ ಸಂಗತಿ. ಕಾರವಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯೂಟ್ಯೂಬ್ನಲ್ಲಿ ನಮ್ಮ ಶ್ರದ್ಧಾ ಭಕ್ತಿ ವಿರುದ್ಧ 106 ಎಪಿಸೋಡ್ ಬಂದರೂ ಯೂಟ್ಯೂಬರ್ಗಳ ವಿರುದ್ಧ ಯಾವುದೇ ಕ್ರಮ ಇಲ್ಲ. ಯೂಟ್ಯೂಬರ್ಗಳನ್ನ ಎಡಪಂಥೀಯರೆಂದು ಸಾಕಿಕೊಂಡು ನಮ್ಮ ಶ್ರದ್ಧೆ ಭಕ್ತಿಗಳನ್ನ ಘಾಸಿಗೊಳಿಸುವ ಕೆಲಸ ಸಿದ್ದರಾಮಯ್ಯ ಮಾಡುತ್ತಿರುವುದನ್ನ ಖಂಡಿಸುತ್ತೇನೆ. ಇದು ರಾಜಕೀಯ ಪ್ರೇರಿತ ತನಿಖೆ ಎನ್ನುವುದು ಈಗಾಗಲೇ ಜಗಜ್ಜಾಹೀರಾಗಿದೆ ಎಂದರು. ಯೂಟ್ಯೂಬ್ ನಲ್ಲಿ ಬಂದಿರೋದನ್ನ ನೋಡಿದ್ರೆ, ಒಂದು ಯೂಟ್ಯೂಬ್ ನಲ್ಲಿ ಏನೋ ಒಂದು ಬಂತು ಅಂತ ಬೆಂಗಳೂರಲ್ಲಿ ಏನಾಯ್ತು ಅಂತ ನಾವು ನೋಡಿದ್ದೇವೆ. ಆದ್ರೆ ಇಲ್ಲಿ 106 ದಿನ ಬರ್ತಾ ಇದ್ರು ನಮ್ಮ ಶ್ರದ್ಧೆ ಭಕ್ತಿಯ ಮಂಜುನಾಥ ಸ್ವಾಮಿಯ ಧರ್ಮಸ್ಥಳದ ಬಗ್ಗೆ ವಿರೋಧವಾಗಿ ಬರ್ತಾ ಇದ್ರು. ಯಾವ ಕ್ರಮ ಇಲ್ಲ, ಯಾವ ಕೇಸ್ ಇಲ್ಲ. ಯೂಟ್ಯೂಬರ್ಗಳನ್ನ, ಲೆಫ್ಟಿಸ್ಟ್ ಗಳನ್ನ ಸಾಕೊಂಡು ಈ ರೀತಿ ನಮ್ಮ ನಂಬಿಕೆಗಳನ್ನ, ಶ್ರದ್ಧೆ ಭಕ್ತಿಯನ್ನ ಘಾಸಿಗೊಳಿಸುವಂತ ಪ್ರಯತ್ನ ಸಿದ್ದರಾಮಯ್ಯನವರು ಏನ್ ಮಾಡ್ತಿದ್ದಾರೋ ಅದನ್ನ ಖಂಡಿಸ್ತೇನೆ. ಅದು ರಾಜಕೀಯ ಪ್ರೇರಿತವಾದಂತಹ ತನಿಖೆ ಅನ್ನೋದು ಈಗಾಗಲೇ ಜಗಜ್ಜಾಹೀರಾಗಿದೆ. ಧರ್ಮಸ್ಥಳದ ಮುಸುಕುದಾರಿ ಯಾರು? ಅವರ ಹಿನ್ನೆಲೆ ಏನು? ಅವನು ಯಾರ ಬಳಿ ಸ್ಕ್ರಿಪ್ಟ್ ಸಿದ್ಧ ಮಾಡಿಕೊಂಡು ಬರ್ತಾನೆ? ನಿರ್ದೇಶಕರು ಯಾರ್ಯಾರು ಇದ್ದಾರೆ? ಪಾತ್ರಧಾರಿಗಳು ಯಾರಿದ್ದಾರೆ? ಇವೆಲ್ಲ ಬಹಿರಂಗಗೊಳ್ಳಬೇಕು. ದೇಶದ ನಾಗರಿಕನಾಗಿ ನನಗೆ ಆ ವ್ಯಕ್ತಿಯ ಇತಿಹಾಸ ತಿಳಿದುಕೊಳ್ಳುವ ಅಧಿಕಾರ ಇದೆ. ಯಾಕೆಂದ್ರೆ ಆ ಮುಸುಕುದಾರಿ ಯಾರು, ಅವನ ಹಿನ್ನೆಲೆ ಏನು, ಅವನು ಯಾರ ಹತ್ರ ಸ್ಕ್ರಿಪ್ಟ್ ಅನ್ನೆಲ್ಲ ರೆಡಿ ಮಾಡ್ಕೊಂಡು ಬರ್ತಾನೆ, ಯಾವ ಡೈರೆಕ್ಟರ್ಸ್ ಇದ್ದಾರೆ, ಇದ್ರ ಜೊತೆಗೆ ಯಾರ್ಯಾರು ಆಕ್ಟರ್ಸ್ ಇದ್ದಾರೆ, ಇದೆಲ್ಲ ಬಹಿರಂಗಗೊಳ್ಬೇಕು. ದೇಶದ ನಾಗರಿಕನಾಗಿ ನನಗೆ ಆ ವ್ಯಕ್ತಿಯ ಇತಿಹಾಸವನ್ನ ತಿಳ್ಕೊಳ್ಳುವಂತಹ ಅಧಿಕಾರ ಇದೆ. ಅದನ್ನು ತನಿಖೆ ಮಾಡಿ ಸರ್ಕಾರ ಹೇಳಿ, ಅವರು ವರದಿಯನ್ನು ಬಹಿರಂಗ ಮಾಡಿ. SIT ಅವರು ಸಿದ್ದರಾಮಯ್ಯ ಅವರ ಆದೇಶದಂತೆ ಮುಸುಕುದಾರಿ ವ್ಯಕ್ತಿಯ ಕೈಗೊಂಬೆಯಂತೆ ಕೆಲಸ ಮಾಡುತ್ತಿರುವುದು ದುರದೃಷ್ಟಕರದ ವಿಷಯ. 13 ಎಂದು ಹೇಳಿದ. 13A, B ಆಯಿತು. ಈಗ 14, 15, 16, 17 ಆಯಿತು. ಏನಿದು ಹುಡುಗಾಟಿಕೆ? ಮುಸುಕುದಾರಿ ಯಾರು ಎನ್ನುವುದು ಬಹಿರಂಗ ಆಗಬೇಕು ಎಂದರು. ಈ SIT ಸಿದ್ದರಾಮಯ್ಯನವರ ಆದೇಶದಂತೆ ದಿನಕ್ಕೊಂದು ಅವನು ಹೇಳದಂತ ಕೈಗೊಂಬೆಯಾಗಿ ಕೆಲಸ ಮಾಡ್ತಿರೋ ಒಂದು ದುರದೃಷ್ಟಕರ ಸಂಗತಿಯನ್ನು ನೋಡಿದ್ದೇವೆ. 13 ಅಂತ ಹೇಳ್ದ, 13AB ಆಯ್ತು, 14, 15, 16, 17 ಆಯ್ತು. ಏನಿದು ಹುಡುಗಾಟಿಕೆ? ಮತ್ತು ಆ ಮುಸುಕುದಾರಿಯ ಆ ವ್ಯಕ್ತಿ ಯಾರು ಅನ್ನೋದು ಬಹಿರಂಗ ಆಗ್ಬೇಕು. ಅವನ ಹಿನ್ನೆಲೆ ಏನೋ, ಅವನಿಗೆ ಯಾರ್ಯಾರು ಇದಕ್ಕೆ ಬೆಂಬಲ ಕೊಡ್ತಿದ್ದಾರೆ ಅನ್ನೋದು ಬಹಿರಂಗ ಆಗ್ಬೇಕು ಅಂತ ಆಗ್ರಹಿಸ್ತೇನೆ. ಧರ್ಮಸ್ಥಳದ ವಿಷಯದಲ್ಲಿ SIT ತನಿಖೆ ಕಾನೂನುಬದ್ಧವಾಗಿ ನಡೆಯಬೇಕು. ಯಾವುದೇ ರೀತಿಯಲ್ಲಿ ಕಾನೂನು ವಿರೋಧಿ ಕೃತ್ಯ ನಡೆದಿದ್ದು ಇದ್ರೆ ಕಾನೂನಿನಂತೆ ಕ್ರಮವಾಗಬೇಕು. ಆದರೆ SITಯನ್ನ ಸಿದ್ದರಾಮಯ್ಯ ಅವರು ತನ್ನ ವೈಫಲ್ಯಗಳನ್ನ ಮುಚ್ಚಿಕೊಳ್ಳಲು ಬಳಸಿಕೊಳ್ಳುತ್ತಿದ್ದಾರೆ ಎನ್ನುವ ಆರೋಪ ನಮ್ಮದು. SIT ತನಿಖೆ ನ್ಯಾಯಬದ್ಧವಾಗಿ ನಡಿಬೇಕು. ಯಾವುದಾದ್ರೂ ರೀತಿಯಲ್ಲಿ ಕಾನೂನು ಬಾಹಿರವಾದಂಥ ತಪ್ಪುಗಳು ನಡೆದಿದ್ದರೆ ಕಾನೂನಿನಂತೆ ಕ್ರಮಗಳು ಆಗಬೇಕು. ಆದರೆ SITಯನ್ನ ಸಿದ್ದರಾಮಯ್ಯನವರು ತನ್ನ ರಾಜಕೀಯ ವೈಫಲ್ಯತೆಗಳನ್ನು ಮುಚ್ಚಿಕೊಳ್ಳೋದಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ಆರೋಪ ನಮ್ಮದು. ಇದನ್ನ ತನಿಖೆ ಮಾಡಿ ಸರ್ಕಾರ ತನ್ನ ವರದಿಯಲ್ಲಿ ಬಹಿರಂಗಗೊಳಿಸಲಿ. ತನಿಖೆಯ ದಿಕ್ಕನ್ನ ರಾಜಕೀಯ ಸ್ವಾರ್ಥಕ್ಕಾಗಿ ಸಿದ್ದರಾಮಯ್ಯ ಬಳಸಿಕೊಳ್ಳಲು ಆರಂಭಿಸಿದಾಗ ನಾವು ನಮ್ಮ ಪ್ರತಿಕ್ರಿಯೆ ಹೇಳುತ್ತಿದ್ದೇವೆ. ಈಗ ಸ್ಪಷ್ಟವಾಗಿ ತನಿಖೆ ಆಗಲಿ ಅನ್ನೋದಕ್ಕೋಸ್ಕರವಾಗಿ ನಾವು ಪ್ರಾರಂಭದ ದಿನಗಳು ತನಿಖೆಯ ಬಗ್ಗೆ ನಾವು ಏನೂ ಮಾತಾಡಿಲ್ಲ. ಆದರೆ ತನಿಖೆಯ ದಿಕ್ಕು ರಾಜಕಾರಣಕ್ಕೆ ಸ್ವಾರ್ಥಕ್ಕೋಸ್ಕರವಾಗಿ ಸಿದ್ದರಾಮಯ್ಯನವರು ಯಾವಾಗ ಬಳಸ್ಕೊಳ್ಳಿಕ್ಕೆ ಶುರು ಮಾಡಿದ್ರು ಅವತ್ತಿಂದ ನಾವು ನಮ್ಮ ಪ್ರತಿಕ್ರಿಯೆಯನ್ನು ಹೇಳ್ತಾ ಇದ್ದೇವೆ. ಆದಾಯ ಬರುವ ದೇವಸ್ಥಾನವನ್ನ ಸರ್ಕಾರದ ಸ್ವಾಧೀನಕ್ಕೆ ತೆಗೆದುಕೊಳ್ಳುವ ಉದ್ದೇಶವು ಸಿದ್ದರಾಮಯ್ಯ ಸರ್ಕಾರಕ್ಕೆ ಇರಬಹುದು ಎಂದು ಸಾರ್ವಜನಿಕರು ಭಾವಿಸುವಂತಾಗಿದೆ. ಇದರೊಳಗೆ ಯಾವುದೇ ರಾಜಕಾರಣ ಮಾಡುವಂತಹ ಅಗತ್ಯತೆ ಭಾರತೀಯ ಜನತಾ ಪಾರ್ಟಿಗೂ ಇಲ್ಲ, ಧರ್ಮಸ್ಥಳಕ್ಕೂ ಇಲ್ಲ ರಾಜಕಾರಣ ಮಾಡೋದು. ಆದರೆ ಜನರಿಗೆ ಸ್ಪಷ್ಟತೆ ಇರಬೇಕು. ತಪ್ಪುಗಳು ನಡೆದಿದ್ದರೆ ತನಿಖೆ ಆಗಿ ಅದೇನ ಕಾನೂನು ಕ್ರಮ ಆಗುತ್ತೋ ಆಗಲಿ. ಆದರೆ ತನಿಖೆಯ ಹೆಸರಿನಲ್ಲಿ ನಮ್ಮ ನಂಬಿಕೆ, ಶ್ರದ್ಧೆ, ಭಕ್ತಿಯನ್ನ ಭಂಗಗೊಳಿಸುವಂತ ಪ್ರಯತ್ನವನ್ನು ನಾವು ಒಪ್ಪೋದಿಲ್ಲ, ಸಹಿಸೋದಿಲ್ಲ. ಈ ರೀತಿಯ ಎಲ್ಲಾ ಗೊಂದಲಗಳನ್ನು ಮೂಡಿಸ್ತಾ ಇರೋದ್ರೊಳಗೆ ಈ ರೀತಿಯ ಉದ್ದೇಶವೂ ಒಂದು ಸಿದ್ದರಾಮಯ್ಯನವರದ್ದು ಇರಬಹುದು ಅನ್ನುವಂತಹ ಒಂದು ಸಂಶಯವನ್ನ ರಾಜ್ಯದ ಜನರಲ್ಲಿ ಮೂಡಿಸಿದೆ. ಜನ ಆ ರೀತಿ ಅಭಿಪ್ರಾಯ ಪಡ್ತಿದ್ದಾರೆ. ಕೇಂದ್ರ ಸರ್ಕಾರವೇ ಜನಗಣತಿ ಜೊತೆಯಲ್ಲಿ ಜಾತಿ ಗಣತಿಯನ್ನ ಮಾಡುತ್ತೇವೆ ಎಂದು ಹೇಳಿದಾಗ ರಾಜ್ಯ ಸರ್ಕಾರವಾಗಿ ಜವಾಬ್ದಾರಿಯಿಂದ ಕೇಂದ್ರ ಸರ್ಕಾರ ಮಾಡುವ ಕೆಲಸದಲ್ಲಿ ಜೊತೆಯಾಗಿ ಬೆಂಬಲಿಸಬೇಕು. ಇದನ್ನ ಬಿಟ್ಟು ಕೇವಲ ಮತ ಬ್ಯಾಂಕ್ ಗಟ್ಟಿ ಮಾಡಿಕೊಳ್ಳಲು ಮುಂದಾಗಿರುವುದು ಸಿದ್ದರಾಮಯ್ಯ ಅವರ ಬೌದ್ಧಿಕ ದಿವಾಳಿತನ ತೋರಿಸುತ್ತದೆ. ಕೇಂದ್ರ ಸರ್ಕಾರವೇ ಜಾತಿ ಗಣತಿಯನ್ನು ಮಾಡ್ತೀವಿ ಅಂತ ಹೇಳಿದಾಗ ಜನಗಣತಿಯ ಜೊತೆಯಲ್ಲಿ ರಾಜ್ಯ ಸರ್ಕಾರವಾಗಿ ಜವಾಬ್ದಾರಿಯಿಂದ ಕೇಂದ್ರ ಸರ್ಕಾರ ಮಾಡೋ ಕೆಲಸಕ್ಕೆ ಬೆಂಬಲಿಸಬೇಕು. ಅದರ ಜೊತೆಯಲ್ಲಿ ಒಂದಾಗಬೇಕು. ಅದು ಬಿಟ್ಟು ಕೇವಲ ಮತ ಬ್ಯಾಂಕನ್ನು ಗಟ್ಟಿ ಮಾಡಿಕೊಳ್ಳೋದಕ್ಕೆ ಇಲ್ಲಿ ಜಾತಿ ಗಣತಿಯ ಹೆಸರಿನಲ್ಲಿ ಮುಂದಾಗ್ತಿರೋದು ಸಿದ್ದರಾಮಯ್ಯನವರ ಕಾಂಗ್ರೆಸ್ನ ಒಂದು ಬೌದ್ಧಿಕ ದಿವಾಳಿತನವನ್ನು ತೋರಿಸುತ್ತೆ ಅಂತ ನಾನು ಆರೋಪಿಸ್ತೇನೆ.
ಶಾಸಕ ಸತೀಶ್ ಸೈಲ್ ಬಿಜೆಪಿಗೆ ಸೆಳೆಯಲು ಅವರ ಮೇಲೆ ಇಡಿ ದಾಳಿ ನಡೆದಿದೆ ಎನ್ನುವ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವರ ಹೇಳಿಕೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಇಡಿ ಅವರು ಯಾವ ಪಾರ್ಟಿಯವರು ಎಂದು ನೋಡಿ ದಾಳಿ ನಡೆಸುವುದಿಲ್ಲ. ಎಲ್ಲಾ ಪಕ್ಷದವರ ವಿರುದ್ಧವೂ ಇಡಿ ದಾಳಿ ನಡೆಸಿದ್ದನ್ನ ನಾವು ಇದುವರೆಗೆ ನೋಡಿದ್ದೇವೆ. ಇಡಿ ಸ್ವತಂತ್ರವಾಗಿ ಕಾನೂನುಬದ್ಧವಾಗಿ ಕೆಲಸ ಮಾಡುತ್ತಿದೆ. ತನಿಖೆಯಿಂದ ಎಲ್ಲವೂ ಹೊರಬರುತ್ತದೆ ಎಂದರು. ಕಾನೂನು ಯಾವತ್ತೂ ಸಹ ಇಡಿ ಯಾವ ಪಾರ್ಟಿಯವರು ಅಂತ ನೋಡಿ ದಾಳಿ ಮಾಡೋದಿಲ್ಲ. ಇಡಿ ಎಲ್ಲ ಪಕ್ಷದವರನ್ನು ಸಹ ತನಿಖೆಗೆ ಒಳಪಡಿಸಿದ್ದನ್ನ ನಾವು ಇದುವರೆಗೂ ದೇಶದ ಉದ್ದಗಲದಲ್ಲಿ ನೋಡಿದ್ದೀವಿ. ಇಡಿ ಸ್ವತಂತ್ರವಾಗಿ ಕಾನೂನುಬದ್ಧವಾಗಿ ಕೆಲಸ ಮಾಡ್ತಾ ಇದೆ. ಅದು ಮಾಡೋದಕ್ಕೆ ನಾವೆಲ್ಲ ಸಹಕರಿಸಬೇಕು. ನ್ಯಾಯ ಅನ್ಯಾಯದ ತನಿಖೆಯಿಂದ ಎಲ್ಲವೂ ಹೊರಗೆ ಬರುತ್ತೆ. ಅದೇ ಸತ್ಯ ಬಿಟ್ರೆ. ಜಿಲ್ಲಾ ಉಸ್ತುವಾರಿ ಸಚಿವರ ಹೇಳಿಕೆ ಬಗ್ಗೆ ನಾನೇನು ಹೇಳಲು ಬಯಸುವುದಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಎನ್ನುವುದು ಎಲ್ಲರಿಗೂ ಸ್ಪಷ್ಟವಿದೆ. ಶರಾವತಿ ಪಂಪ್ ಸ್ಟೋರೇಜ್ ಕೇಂದ್ರ ಸರ್ಕಾರದ್ದು ಎನ್ನುವ ಉಸ್ತುವಾರಿ ಸಚಿವರು ಇನ್ನೆಲ್ಲಿ ಸಿಗಲು ಸಾಧ್ಯ? ಕರ್ನಾಟಕ ಪವರ್ ಕಾರ್ಪೊರೇಷನ್ ಯೋಜನೆ ಇದು ರಾಜ್ಯ ಸರ್ಕಾರದ ಯೋಜನೆ. ಇದನ್ನ ಕೇಂದ್ರ ಸರ್ಕಾರದ ಯೋಜನೆ ಎಂದು ಹೇಳಿ ಜನರನ್ನ ದಾರಿ ತಪ್ಪಿಸುವಂತಹ ವ್ಯಕ್ತಿತ್ವದ ಉಸ್ತುವಾರಿ ಸಚಿವರು ಇರುವಾಗ ಏನು ಹೇಳಲು ಸಾಧ್ಯ ಎಂದು ಹೇಳಿದರು. ಉಸ್ತುವಾರಿ ಸಚಿವರ ಕುರಿತಂತೆ ನಾನಿನ್ನೇನು ಹೇಳೋದಕ್ಕೆ ಬಯಸೋದಿಲ್ಲ. ಈಗಾಗಲೇ ಜಿಲ್ಲೆ ಜನರಲ್ಲಿ ಉಸ್ತುವಾರಿ ಸಚಿವರ ಏನು ಅನ್ನೋದು ಎಲ್ಲವೂ ಸ್ಪಷ್ಟ ಇದೆ. ನಾನು ಆ ಶರಾವತಿ ಪಂಪ್ ಸ್ಟೋರೇಜ್ ಕೇಂದ್ರ ಸರ್ಕಾರದ್ದು ಅಂತ ಹೇಳುವಂಥ ಉಸ್ತುವಾರಿ ಸಚಿವರು ಇನ್ನೆಲ್ಲಿ ಸಿಗ್ಲಿಕ್ಕೆ ಸಾಧ್ಯ? ಕರ್ನಾಟಕ ಪವರ್ ಕಾರ್ಪೊರೇಷನ್ನಿಂದ ಯೋಜನೆ ಇದು, ರಾಜ್ಯ ಸರ್ಕಾರದೇ ಯೋಜನೆ. ಇದು ಕೇಂದ್ರ ಸರ್ಕಾರದ್ದು ಅಂತ ಹೇಳಿ ಜನರನ್ನ ದಾರಿ ತಪ್ಪಿಸುವಂತಹ ವ್ಯಕ್ತಿತ್ವದ ಉಸ್ತುವಾರಿ ಸಚಿವರು ಇರುವಾಗ ನಾನು ಇನ್ನೇನು ಹೆಚ್ಚು ಹೇಳಲ್ಲ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ.
ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.